ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಏನು ಹೇಳ್ಬೋದು, ಸಿಂಪಲಾಗಿ ಒಂದು ದಾಲ್ ರೆಸಿಪಿ. ಇದು ಊರಿಗೆ ಹೋದಾಗ ನಮ್ಮ ಭಾವ ಅಲ್ಲಿ ಮಾಡಿದರು. ನಮಗೆ ಟೇಸ್ಟ್ ತುಂಬ ಇಷ್ಟ ಆಯಿತು. ಹಾಗಾಗಿ ನಾವು ಮನೇಲಿ ಮಾಡೋಣ, ಇದು ಟೇಸ್ಟ್ ಸಿಂಪಲ್ ಆ್ಯಂಡ್ ಈಸಿ ದಾಲ್ ರೆಸಿಪಿ. ಹಾಗಾಗಿ ನಮ್ಮ ಸಬ್ಸ್ಕ್ರೈಬರ್ಸ್ಗೂ ತೋರಿಸಿದರೆ ಅವರು ಚೆನ್ನಾಗಿ ಮಾಡ್ಕೊಂಡು ತಿನ್ನಲಿ ಅಂತ ಅಂದ್ಬಿಟ್ಟು ಇದನ್ನು ತೋರಿಸ್ತಾ ಇದ್ದೀನಿ. ಸ್ವಲ್ಪ ಕಾಯಿ ಹಾಕ್ಕೊಳ್ಳಿ, ಅದಕ್ಕೆ 1 ಸ್ಪೂನಷ್ಟು ಖಾರದ ಪುಡಿ ಮತ್ತು 1 ಸ್ಪೂನಷ್ಟು ಧನಿಯಾ ಪುಡಿ, ಸ್ವಲ್ಪ ಹುಣಸೆಹಣ್ಣು. ಇಲ್ಲಿ ನಿಮಗೆ ಹುಣಸೆಹಣ್ಣು ಬೇಡ ಅಂತ ಅಂದರೆ ಸ್ಕಿಪ್ ಮಾಡಿ ಲಾಸ್ಟಿಗೆ ನಿಂಬೆಹಣ್ಣಾದರೂ ಹಾಕೋಬಹುದು. ಇಲ್ಲ ನಿಂಬೆಹಣ್ಣು ಇಲ್ಲ ಅಂದವರು ಈ ಥರ ಹುಣಸೆಹಣ್ಣು ಹಾಕೊಬೋದು. ತೀರಾ ಫೈನ್ ಪೇಸ್ಟ್ ಬೇಡ, ಎಲ್ಲದು ರುಬ್ಬೋ ಥರ ನೀವೀಗೇನು ಕಾಯಿ ಹಾಕಿದ್ದೀರಾ ಅದೆಲ್ಲ ರುಬ್ಬೋ ಥರ ರುಬ್ಕೊಳ್ಳಿ. ನೆಕ್ಸ್ಟು ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಒಂದು ಬಾಣಲೆಗೆ ಎಣ್ಣೆ, ಸಾಸಿವೆ, ಜೀರಿಗೆ ಎಲ್ಲ ಮ್ಯಾಂಡೇಟರಿ ಏನಿದೆ ಅದನ್ನೆಲ್ಲ ಹಾಕ್ಕೊಬೇಕು. ಫಸ್ಟೇ ಬೇಳೆ ಮತ್ತು ಟೊಮ್ಯಾಟೊನ ಬೇಯಿಸ್ಬಿಟ್ಟು ಇಟ್ಕೊಂಡಿದ್ದೀನಿ, ಅದನ್ನೆಲ್ಲ ಸ್ಮ್ಯಾಶ್ ಮಾಡಿ ಚೆನ್ನಾಗಿ ಇಟ್ಕೊಳ್ಳಿ. ಇದಕ್ಕೆ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು, ಜೀರಿಗೆ ಎಲ್ಲ ಎಣ್ಣೆಲಿ ಸಿಡಿದಾಗ ಏನಾಗುತ್ತೆ, ಅದರ ಫ್ಲೇವರ್ ಇನ್ನೂ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸ್ವಲ್ಪ ಸಿಡಿದ ಮೇಲೆ ಇದಕ್ಕೆ ಬೇಕಿದ್ದರೆ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಹಾಕಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಬೇಡ ಅಂದವರು ಸ್ಕಿಪ್ ಮಾಡ್ಕೋಬೋದು ಬೆಳ್ಳುಳ್ಳಿನ. ನೆಕ್ಸ್ಟು ಒಗ್ಗರಣೆಗೆ ಏನೇನು ಹಾಕ್ತೀರಾ, ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕ್ಕೊತೀರಾ. ಹಸಿರು ಮೆಣಸಿನ್ಕಾಯಿ ಬೇಡ ಅಂದರೆ ನೀವು ಒಣಮೆಣಸಿನ್ಕಾಯಿ ಹಾಕ್ಕೋಬೋದು. ಬಟ್ ಈ ಪ್ರೊಸೀಜರಲ್ಲಿ ನಾವು ಏನೇನು ಹಾಕಿದ್ದೀವಿ ಅದನ್ನು ಹಾಕಿ ಮಾಡಿದರೆ ಟೇಸ್ಟ್ ಚೆನ್ನಾಗಿತ್ತು. ತಿಂದ್ಬಿಟ್ಟು ನಾವು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇದು ಮನೇಲಿ ಮಾಡ್ಕೊತಾ ಇರೋದು ರೆಸಿಪಿ. ಸ್ವಲ್ಪ ಈರುಳ್ಳಿ ಮೆತ್ತಗಾದ್ಮೇಲೆ ಟೊಮ್ಯಾಟೊನ ಹಾಕ್ಕೊಳ್ತಾ ಇದ್ದೀವಿ. ಟೊಮ್ಯಾಟೊ ಬೇಕು ಅಂತಂದರೆ ಜಾಸ್ತಿ ಹಾಕ್ಕೊಳ್ಳಿ. ಟೊಮ್ಯಾಟೊ ಜಾಸ್ತಿ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ. ಈಗ ಈರುಳ್ಳಿ ಟೊಮ್ಯಾಟೊ ಎರಡೂ ಸ್ವಲ್ಪ ಬೆಂದಮೇಲೆ ನಾವು ಇದಕ್ಕೆ ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆ, ಅದನ್ನು ಹಾಕ್ಕೊಬೇಕು ಫಸ್ಟು. ಏಕೆ ಅಂದರೆ ಮಸಾಲೆಯಲ್ಲಿ ಆ ಕಾಯ್ದು ಏನೆಲ್ಲ ಇದೆ ಹಸಿ ವಾಸನೆ ಅದೆಲ್ಲ ಹೋಗಬೇಕು. ಸ್ವಲ್ಪ ಮಸಾಲೆ ಆಯಿಲಲ್ಲಿ ಯಾವುದೇ ಅಡುಗೆ ಮಾಡಬೇಕಾದ್ರೂ ಸ್ವಲ್ಪ ಆಯಿಲಲ್ಲಿ ಮಸಾಲೆ ಫ್ರೈ ಆದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಮಸಾಲೆ ಹಸಿ ವಾಸನೆ ಎಲ್ಲ ಹೋಗಿದೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂದರೆ ಅದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ತಾ ಹೋಗುತ್ತೆ. ಆ ಎಣ್ಣೆ ಬಿಟ್ಕೊಂಡಾಗ ಅದು ಆಗಿದೆ ಅಂದರೆ ಹಸಿ ವಾಸನೆ ಎಲ್ಲ ಹೋಗಿದೆ ಅಂತ ಅಂದ್ಬಿಟ್ಟು. ಸೊ ನಾನಿಲ್ಲಿ ಬೇಳೆ ಟೊಮ್ಯಾಟೊ ಎಲ್ಲದನ್ನು ಸ್ಮ್ಯಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಏನು ಬೇಯಿಸಿಟ್ಕೊಂಡಿರ್ತೀವಿ ಆ ಬೇಳೆನ ಹಾಕ್ಕೊತಾ ಇದ್ದೀವಿ. ನೀವು ಇದಕ್ಕೆ ಮಸೂರ್ ದಾಲ್ ಬೇಕಿದ್ದರೆ ಹಾಕೊಬೋದು, ಅಂದರೆ ಆರೆಂಜ್ ಕಲರ್ದು ಏನು ದಾಲ್ ಬರುತ್ತೆ ಅದನ್ನಾದರೂ ಹಾಕ್ಕೊಬೋದು. ಇಲ್ಲ ತೊಗರಿಬೇಳೆ, ನಾನಿಲ್ಲಿ ಹೆಸರು ಬೇಳೆ ಯೂಸ್ ಮಾಡ್ತಿಲ್ಲ, ತೊಗರಿಬೇಳೆಲೇ ಮಾಡೋ ಅಂತಹ ದಾಲ್ ಇದು. ತುಂಬ ಚೆನ್ನಾಗಿರುತ್ತೆ. ಪೇಪರ್ ಬೇಳೆ ಅಂತಲೂ ಕರೀತಾರೆ ಕೆಲವೊಂದು ಕಡೆ. ಅದನ್ನು ಹಾಕ್ಕೊಂಡ್ರೆ ಕ್ಲೀನಾಗಿ ಸ್ಮ್ಯಾಶ್ ಆಗುತ್ತೆ ಅನ್ನೋದೊಂದು ರೀಸನ್ ಅಷ್ಟೇ. ನೋಡಿ, ಇಷ್ಟೇ, ವೆರಿ ಸಿಂಪಲ್ಲು. ಉಪ್ಪು ಹಾಕ್ಕೊಳ್ಳಿ ರುಚಿ ನೋಡಿಬಿಟ್ಟು. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಹುಳಿ ಎಲ್ಲ ಫಸ್ಟೇ ಹಾಕಿರೋದ್ರಿಂದ ಮತ್ತೆ ಹಾಕೋ ಅವಶ್ಯಕತೆ ಇರೋದಿಲ್ಲ. ಒಂದು ಸ್ವಲ್ಪ ಕುದಿ ಬಂದಮೇಲೆ ರೆಡಿಯಾಗಿದೆ ಅಂತ ಅಂದ್ಬಿಟ್ಟು ಒಳ್ಳೆ ಕಾಂಬಿನೇಷನ್ನು ಅನ್ನಕ್ಕೆ. ಮತ್ತು ಇಲ್ಲ ನೀವು ಜೀರಾ ರೈಸ್ ಮಾಡ್ಕೊತೀರಾ ಅಂತ ಅಂದರೆ ಸ್ವಲ್ಪ ಇದನ್ನೇ ಗಟ್ಟಿಯಾಗಿ ಮಾಡ್ಕೊಳ್ಳಿ, ಅಷ್ಟೇ. ರೆಡಿ ಆಗುತ್ತೆ ಟೇಸ್ಟಿಯಾಗಿರೋ ದಾಲು. ಈ ಪ್ರೊಸೀಜರಲ್ಲಿ ಈ ಥರ ದಾಲ್ನ ಮಾಡಿಬಿಟ್ಟು ಹೇಗೆ ಬಂತು ಟೇಸ್ಟ್ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಅನ್ನದ ಜೊತೆ ಒಳ್ಳೆ ಕಾಂಬಿನೇಷನ್ ಇದು. ಚಪಾತಿ ಜೊತೆ, ರೊಟ್ಟಿ ಜೊತೆ ಎಲ್ಲ ಆದರೆ ಸ್ವಲ್ಪ ತಿಕ್ಕಾಗಿ ಮಾಡ್ಕೊಳ್ಳಿ. ಇದು ಅನ್ನದ ಜೊತೆ ಆಗಿರೋದ್ರಿಂದ ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಬಿಸಿ ಬಿಸಿಯಾಗಿರೋ ಅನ್ನಕ್ಕೆ ಈ ಥರ ಬಿಸಿ ಬಿಸಿಯಾಗಿರೋ ದಾಲ್ ಹಾಕ್ಕೊಂಬಿಟ್ಟು ಮಳೆ ಬರ್ತಾ ಇರೋ ಟೈಮಲ್ಲಿ ತಿಂತಾಯಿದ್ರೆ ಅದ್ರ ರುಚಿನೇ ಬೇರೆ. ಓಕೆ, ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಈ ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.